So in exercise 2.3 ವರೆಗೆ ಕಂಪ್ಲೀಟ್ ಆಯಿತು. Next another one is the miscellaneous example. Let R be miscellaneous examples. First one, example 80. Let R be set of real number. Set of real number. Define a relation or f from R to R be a function by f of x equal to x plus 10 and sketch the graph of the function. So I will create the question now. Let R be set of the real numbers ಆಗಿರುತ್ತೆ. Define a relation R. ಇದು ಸಹಿತ relation ಆಗಿರುತ್ತೆ. f from R to R be a function. ಅದು ಸಹಿತ ಏನಾಗಿರುತ್ತೆ ಫಂಕ್ಷನ್ ರಿಲೇಷನ್ ಆಗಿ ಮತ್ತೆ ಫಂಕ್ಷನ್ಸ್ f from R to R be a functions ಆಗಿರುತ್ತೆ. by ಹೆಂಗೆ ಡಿಫೈನ್ ಆಗಿರುತ್ತೆ f of x equal to x plus 10 ಆಗಿರುತ್ತೆ. ರೈಟಾ f of x equal to x plus 10 ಆಗಿರುತ್ತೆ. and sketch the graph of the function. sketch ಅನ್ನ ಆಗಲಿಕ್ಕೆ graph ಅನ್ನ sketch ಆಗ್ರಿ ಅಂತ ಹೇಳಿದ್ರು. ಓಕೆ, ಈಗ ನೋಡಿ ಫಂಕ್ಷನ್ಸ್ ಯಾವ ಫಂಕ್ಷನ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಸೊಲ್ಯೂಷನ್ let f of x equal to x plus 10 be a function. ಇದು ಫಂಕ್ಷನ್ ಆಗಿರುತ್ತೆ. ನಮ್ಗೆ ಏನೇ ಬರ್ತದೆ ಹಾಗಾದ್ರೆ f of 1 equal to 1 ಕೊಟ್ಟರೆ ಎಷ್ಟಾಗುತ್ತೆ? f of 1 ಕೊಟ್ಟರೆ ಏನಾಗುತ್ತೆ? 1 plus 10 ಅಂದ್ರೆ equal to ಎಷ್ಟಾಯ್ತು? 11. ಸರಿನಾ? ನೆಕ್ಸ್ಟ್ f of 2 ಕೊಡಿ, x ವ್ಯಾಲ್ಯೂ 2 ಕೊಡಿ. 2 ಕೊಟ್ಟರೆ ಏನಾಗುತ್ತೆ? 2 plus 10 ಅಂದ್ರೆ ಎಷ್ಟಾಯ್ತು? equal to 12. ಸರಿನಾ? ನೆಕ್ಸ್ಟ್ f of 3 ಕೊಡಿ. 3 ಕೊಟ್ಟರೆ ಎಷ್ಟಾಯ್ತು? 3 ಕೊಟ್ಟರೆ ಎಷ್ಟಾಯ್ತು? 3 plus 11 equal to ಎಷ್ಟಾಯ್ತು? 4. 3 plus 10 13 ಆಯ್ತು. ಹೌದಾ? ಸೊ 3 plus 10 equal to 13. ಸರಿನಾ? ನೆಕ್ಸ್ಟ್ f of 0 ಕೊಡಿ. 0 ಕೊಟ್ಟರೆ ಎಷ್ಟಾಯ್ತು? 0 plus 10 ಅಂದ್ರೆ ಎಷ್ಟಾಯ್ತು? 10. ಸರಿನಾ? ಈಗ ನೆಗೆಟಿವ್ ಕೊಡೋದು. f of -1 ಕೊಟ್ಟರೆ -1 plus 10 ಎಷ್ಟಾಯ್ತಪ್ಪ? 9. ಸರಿನಾ? f of so -2 ಕೊಟ್ಟರೆ -2 plus 10 ಎಷ್ಟಾಯ್ತು ನಿಮಗೆ? 8. ಸರಿನಾ? ಹಾಗಾದ್ರೆ 0 ಬರಬೇಕು ಅಂದ್ರೆ ಎಷ್ಟು ಕೊಡಬೇಕಾಗುತ್ತೆ? 0 ಕೊಡಬೇಕು ಅಂದ್ರೆ ಎಷ್ಟು ಕೊಡಬೇಕು? -10 ಕೊಡಬೇಕು. ಹೌದಲ್ವಾ? ಸೊ -10 ಕೊಟ್ಟರೆ -10 plus 10 equal to ಎಷ್ಟು? 0. ಅಂದ್ರೆ 0 ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದ್ರೆ x ವ್ಯಾಲ್ಯೂ -10 ಕೊಟ್ಟಾಗ. ಗೊತ್ತಾಯ್ತಾ? that one is a function. is a function. ಈ ಫಂಕ್ಷನ್ ಏನು ಡಿಫೈನ್ ಆಗಿದೆ? x plus 10 ಅಂತ ಫಂಕ್ಷನ್ ಡಿಫೈನ್ ಆಗಿದೆ. ಹಾಗಾದ್ರೆ f of 1 equal to x ವ್ಯಾಲ್ಯೂ 1 ಕೊಟ್ಟಾಗ ಏನಾಯ್ತು? 1 plus 10 ಅಂದ್ರೆ equal to ಎಷ್ಟಾಯ್ತು? 11. ಅದೇ ತರನೇ f of 2 ಕೊಟ್ರೆ 2 plus 10 equal to ಎಷ್ಟಾಯ್ತು? 12. so f of 3 plus 10 13. ಅದೇ ರೀತಿಗೆ so f of 0 ಕೊಟ್ರೆ ಏನಾಯ್ತು? 0 plus 10 ಅಂದ್ರೆ ಎಷ್ಟಾಯ್ತು? 10. ಅರ್ಥ ಆಯ್ತಾ? ನೆಕ್ಸ್ಟ್ f of -1 ಕೊಟ್ರೆ -1
-1 plus 10 it is 9 ಸರಿನಾ ಅದೇ ರೀತಿ ಕೊಡ್ತಾ ಹೋದ್ರೆ f of -10 ಕೊಟ್ಟರೆ -10 plus 10 equal to ಎಷ್ಟಾಯ್ತು 0 ಈಗ ಇದು ಫಂಕ್ಷನ್ ವ್ಯಾಲ್ಯೂಸ್ ಗೊತ್ತಾಗ್ತಾನೆ ಹೌದಲ್ವಾ ಡೊಮೈನ್ ಗೊತ್ತಾಯ್ತು ರೇಂಜ್ ಗೊತ್ತಾಯ್ತು ಡೊಮೈನ್ಸ್ ಅಂದ್ರೆ x ವ್ಯಾಲ್ಯೂಸ್ ಸೊ ಔಟ್ಪುಟ್ ವ್ಯಾಲ್ಯೂಸ್ ಏನು ಬರ್ತದೋ ಅದು ಎಲ್ಲದನ್ನು ಏನಂತ ಕರಿತೀವಿ ರೇಂಜ್ ಅಂತ ಕರೀತಾ ಹೋಗ್ತೀವಿ ಹೌದಲ್ವಾ ಡೊಮೈನ್ ಅಂಡ್ ರೇಂಜ್ ಆಫ್ ದಿ ಫಂಕ್ಷನ್ ಈಗ ಸೊ ಡ್ರಾ ದಿ ಗ್ರಾಫ್ ಅಂತ ಹೇಳ್ತೀವಿ ಡ್ರಾ ದಿ ಗ್ರಾಫ್ ಅನ್ನು ಬರೀತಾ ಹೋಗೋಣ ಸೊ ಗ್ರಾಫ್ ಹೇಗೆ ಹಾಕಬೇಕು ಅಂದ್ರೆ ಗ್ರಾಫ್ ಅಂತ ಕೇಳ್ತಾನೆ ಸ್ಕೆಚ್ ಮಾಡ್ರಿ ಅಂತ ಹೇಳ್ತಾನೆ ಈಗ ನೋಡಿ ಸೊ ಈಸಿ x axis and the y axis ಹೌದಾ ಸೊ x dash y dash x axis and the y axis is x equal to 0 ಇದ್ರೆ is 1 ಇದ್ರೆ is 2 ಇದ್ರೆ 3 ಇದ್ರೆ 4 ಇದ್ರೆ 5 ಇದ್ರೆ 6 ಈಗ so -1 -2 -3 so -10 ಇಲ್ಲಿದೆ ಅಂತ ಕೊಡು ಸರಿನಾ ಹಾಗಾದ್ರೆ ಇದು 1 2 3 4 5 6 ಸರಿನಾ ಹೌದಾ ಸೊ ಏನನ್ನು ಮುಂದೆ ಹೋಗ್ತಾನೆ ಇರುತ್ತೆ ಸೊ ಈಕ್ವಲ್ ಟು ಇಲ್ಲಿ 10 ಇದೆ 11 ಇದೆ ಈ ತರ ಇದೆ ಓಕೆನಾ ಈ ಕಡೆ ನೆಗೆಟಿವ್ -1 -2 -3 -4 ಸರಿನಪ್ಪ ಈಗ ನೋಡಿ ಇಲ್ಲಿ x equal to 1 ಕೊಟ್ಟಾಗ ಎಷ್ಟಿರುತ್ತೆ y ವ್ಯಾಲ್ಯೂಸ್ ಏನಾಗಿರುತ್ತೆ 11 ಆಗಿರುತ್ತೆ ಹಾಗಾದ್ರೆ 11 ಎಲ್ಲಿದೆ ಇಲ್ಲಿದೆ ಯಾವಾಗಿದು 11 ಇರೋದು ಯಾವಾಗ 11 ಇರೋದು ಯಾವಾಗ x ವ್ಯಾಲ್ಯೂ 1 ಕೊಟ್ಟಾಗ ಅಂದ್ರೆ x ವ್ಯಾಲ್ಯೂ ಇಲ್ಲಿದೆ ತಾನೆ 1 ಇದ್ದಾಗ ಎಷ್ಟಿರುತ್ತೆ ಹಾಗಾದ್ರೆ 11 ಇಲ್ಲಿದೆ ಹೌದಲ್ವಾ 1 ಕೊಟ್ಟಾಗ ಏನಾಯ್ತು 11 ಆಯ್ತು ಈಗ ನೋಡಿ ನೆಕ್ಸ್ಟ್ 2 ಕೊಟ್ಟರೆ ಎಷ್ಟಾಯ್ತು 12 ಆಯ್ತು ಇಲ್ಲಿ ಬಂದಾಗ 2 ಕೊಟ್ಟರೆ 12 ಇಲ್ಲಿ ಬಂತು ಸರಿನಾ ನೆಕ್ಸ್ಟ್ 3 ಕೊಟ್ಟರೆ ಸೊ ಇನ್ನು ಪ್ರೈಸ್ ಅಂತ ಹೋಗುತ್ತೆ ಸರಿನಾ ಈಗ ನೋಡಿ ಈಗ ಕಡಿಮೆ ಕೊಡಂತ ಬರ್ತೀನಿ 0 ಕೊಟ್ಟರೆ ಏನಾಯ್ತು x ವ್ಯಾಲ್ಯೂ 0 ಕೊಟ್ಟರೆ ಏನಾಯ್ತು 10 ಇಲ್ಲಿ ಇದೆ ನೋಡಿ ಹೌದಾ ಸೊ 10 ಕೊಟ್ಟರೆ 0 ಕೊಟ್ಟರೆ 10 ಆಯ್ತು ನೆಕ್ಸ್ಟ್ ನೋಡ ಸೊ -1 ಕೊಡ್ತೀವಿ -1 ಕೊಟ್ಟರೆ ಏನಾಯ್ತು 9 9 ಇಲ್ಲಿ ಇದೆ ನೋಡ ಹೌದಾ ಸೊ -1 ಕೊಟ್ಟರೆ ಸೊ -9 ಆಯ್ತು ನೆಕ್ಸ್ಟ್ -2 ಕೊಟ್ಟರೆ 8 ಸರಿನಾ ನೆಕ್ಸ್ಟ್ -3 ಕೊಟ್ಟರೆ 7 ಸರಿನಾ ಹಾಗಾದ್ರೆ -10 ಕೊಟ್ಟಾಗ 0 ಇಲ್ಲಿದೆ ನೋಡಿ -10 ಕೊಟ್ಟಾಗ ಏನಾಯ್ತು 0 y ವ್ಯಾಲ್ಯೂಸ್ 0 ಏನಿಲ್ಲ ಹೌದಾ ಸೊ ಹಾಗಾದ್ರೆ ಗ್ರಾಫ್ ಹೆಂಗ್ ಬರ್ತದೆ ನೋಡಿ ಈಗ ಸೊ ಈ ತರ ಗ್ರಾಫ್ ಬರ್ತದೆ ಅರ್ಥ ಆಯ್ತಾ ಈಗ ಗ್ರಾಫ್ ಆಫ್ ದಿ ಫಂಕ್ಷನ್ ಗೊತ್ತಾಯ್ತಾ ಯಾವುದಿದು ಫಂಕ್ಷನ್ f of x equal to x plus 10 ಅಂತ f of x equal to x plus 10 ಅರ್ಥ ಆಯ್ತಾ ಈಗ ಎಲ್ಲರಿಗೂ ಗೊತ್ತಾಯ್ತಾ ಹೆಂಗೆ ಫಂಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಯಾವ ಫಂಕ್ಷನ್ಸ್ ಅನ್ನ ಕೊಟ್ಟಾಗ ನಾವು ವ್ಯಾಲ್ಯೂಸ್ ಅನ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅರ್ಥ ಆಯ್ತಾ ಫಂಕ್ಷನ್ಸ್ ವ್ಯಾಲ್ಯೂಸ್ ಅನ್ನ 1 2 3 4 ಅಂತ ಬರ್ತದೆ ಮತ್ತೆ ನೆಗೆಟಿವ್ ಕೊಟ್ಟರೆ ಏನು ಬರ್ತದೆ ಅಂತ ನೋಡ್ಬೇಕು ಗೊತ್ತಾಯ್ತಾ ಸೊ ಈ ತರ ಸ್ಕೇಲ್ ಇಟ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಗ್ರಾಫ್ ನಲ್ಲಿ ಕರೆಕ್ಟ್ ಆಗಿ ಬರ್ತದೆ ಗೊತ್ತಾಯ್ತಾ ಗ್ರಾಫ್ ಅನ್ನ ಬಳಸಬೇಕು ಗ್ರಾಫ್ ಬಳಸಿದ್ರೆ ಕರೆಕ್ಟ್ ಆಗಿ ಬರ್ಬೇಕು ಈಗ ಲೆಟ್ ನೀವು ಸ್ಕೇಲ್ ಕರೆಕ್ಟ್ ಹಾಕ್ಬೇಕು ಸ್ಕೇಲ್ ನ ಕಟ್ಟಬೇಕು ಸ್ಕೇಲ್ ಮೇಲೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಗೊತ್ತಾಯ್ತಾ ಇದು 1 ಅಂದ್ರೆ ಇಲ್ಲಿಂದ 1 ಅಷ್ಟೇ 2 ಇದು ನೋಡಿ ಇಲ್ಲಿ 1 ಸೆಂಟಿಮೀಟರ್ ಇದೆಯಾ ಇಲ್ಲ ಹಾಕೋತಾರೆ ಇನ್ನೊಂದು ಅದಕ್ಕೆ ಗ್ರಾಫ್ ನಲ್ಲಿ ಕರೆಕ್ಟ್ ಆಗಿ ಬರ್ತದೆ ಗೊತ್ತಾಯ್ತಾ ಗ್ರಾಫ್ ಅನ್ನ ಕೊಡ್ತಾರೆ ಅವಾಗ ಗ್ರಾಫ್ ಕರೆಕ್ಟ್ ಆಗಿ ಬರ್ತದೆ ನೋಡಿ ಒಂದೊಂದಷ್ಟೇ ರೈಸ್ ಆಗುತ್ತೆ ಒಂದೊಂದಷ್ಟೇ ರೈಸ್ ಆಗುತ್ತೆ ನೋಡಿ
9 ಹೌದಾ, 2ಕ್ಕೆ 8, 3ಕ್ಕೆ ಕರೆಕ್ಟ್ ಬರುತ್ತೆ, ಸ್ಟ್ರೇಟ್ ಲೈನ್ ಬರುತ್ತೆ, ಹಿಂಗೆ ಬರಲ್ಲ. ನಾನು ಹೇಳ್ತೀನಿ ಹಿಂಗೆ ಕೂಡ್ಸೋಕ್ಕೆ, ನೋಡಿ ನೀವು ಅದಕ್ಕೆ ಗ್ರಾಫ್ ಹೇಳಿರಿ ಅಂತ ಹೇಳಿದ ಗ್ರಾಫ್ ಕರೆಕ್ಟಾಗಿ ಮಾಡ್ರಿ, ದೊಡ್ಡದಾಗಿರ್ರಿ, ದೊಡ್ಡದಾಗ್ರಿ. ಸಣ್ಣದ್ರಲ್ಲೇ ಹೋಗಿದ್ದಾರೆ, ಎಲ್ಲಿ 0 ಬರಬೇಕು ಅಂದ್ರೆ ಎಕ್ಸ್ ವ್ಯಾಲ್ಯೂ -10 ಬಂದಾಗ, ಎಕ್ಸ್ ವ್ಯಾಲ್ಯೂ -10 ಬಂದಾಗ ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ, ಅಲ್ಲಿ 0 ಆಗುತ್ತೆ, ವೈ ವ್ಯಾಲ್ಯೂ 0 ಆಗುತ್ತೆ. ಓಕೆನಾ? ಅದು ಕರೆಕ್ಟಾಗಿ ನೀವು ಬರ್ಕೊಂಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೀವು ಗ್ರಾಫ್ ಹೆಂಗ್ ಬೇಕಂತ ಬರ್ತಿದ್ರೆ ಬರಲ್ಲ. ಇಷ್ಟಕ್ಕೆ ಬರೋದಿಲ್ಲ, ಈಗ ಬರೆದು ಹಾಕೋದಿಲ್ವಾ? ಗ್ರಾಫ್ ಹಾಕ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೋದು. ಮತ್ತೆ ನಾನು ಅದಕ್ಕೆ ಬರೀ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು, ಎಕ್ಸ್ ಪ್ಲಸ್ 10 ಕರೆಕ್ಟಾಗಿ ಹೇಳಿದೆ. ಗ್ರಾಫ್ ಇಟ್ಟಿದ್ರೆ ಇನ್ನೂ ಬೆಟರ್. ದೊಡ್ಡದಾಗಿ ಹೇಳಿರಿ, ಹಂಗಾದ್ರೆ ಬರುತ್ತೆ ಗ್ರಾಫ್. ಎಲ್ಲರೂ ಮಾಡಿದ್ರಾ? ನೆಕ್ಸ್ಟ್ ಒನ್ ನೋಡಿ, ಎಕ್ಸಸೈಸ್ ಎಕ್ಸಾಂಪಲ್ 90, ಎಕ್ಸಸೈಸ್ ಮೇಲೆ ಎಕ್ಸಾಂಪಲ್ 90, ಲೆಟ್ ಆರ್ ಬಿ ಎ ರಿಲೇಷನ್, let R be a relation from Q to Q. Q to Q means Q ಯಾವುದರಿಂದ ಡಿನೋಟ್ ಮಾಡ್ತೀವಿ? R ಅಂದ್ರೆ ಸೆಟ್ ಆಫ್ ದಿ ರಿಯಲ್ ನಂಬರ್ಸ್, ಅಂದ್ರೆ Q ಅಂದ್ರೆ set of the rational numbers. Define ನೋಡಿ, ರಿಲೇಷನ್ ಹೇಳ್ತಾರೆ, define by R is equal to relation R is equal to A comma B such that A comma B belongs to Q and A minus B is also belongs to Z ಆಗಿರುತ್ತೆ. Then show that first one A comma A is also belongs to R ಆಗಿರುತ್ತೆ. ಎರಡನೇ ಇದರಲ್ಲಿ A comma B is belongs to R, which implies B comma A is also belongs to R. ಅದು ಸಹಿತನೂ ಆಗಿರುತ್ತೆ. ಥರ್ಡ್ one A comma B belongs to R and B comma C belongs to R, which implies A comma C is also belongs to R ಆಗಿರುತ್ತೆ. ಸೊ ಇಲ್ಲಿ ಶೋಧ ಕರ್ತ ಹೇಳಿದ್ರೆ ತೋರಿಸ್ಬೇಕು, ಏನೇನು ತೋರಿಸ್ಬೇಕು? ಲೆಟ್ ಆರ್ ಬಿ ಎ ರಿಲೇಷನ್ ಫ್ರಮ್ ಕ್ಯೂ ಟು ಕ್ಯೂ ಆದಾಗ ಡಿಫೈನ್ ಇಂಡಿಪೆಂಡೆಂಟ್ ಇರುತ್ತೆ, ಆರ್ ಈಕ್ವಲ್ ಟು ಎ ಕಮಾ ಬಿ ಆಗಿರುತ್ತೆ, ಸಚ್ ದಟ್ ಎ ಕಮಾ ಬಿ ಬಿಲಾಂಗ್ಸ್ ಟು ಕ್ಯೂ ಆಗಿ, ಸೊ ಎ ಮೈನಸ್ ಬಿ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಝೆಡ್ ಆಗಿರುತ್ತೆ. ಅಂದ್ರೆ ಇಸ್ ಎ ಝೆಡ್ ಅಂದ್ರೆ ಏನು? ಇಂಟಿಜರ್ಸ್ ಆಗಿರುತ್ತೆ. ಎ ಮೈನಸ್ ಬಿ ಮಾಡಿದ್ರೆ ಇಂಟಿಜರ್ಸ್ ಆಗಿರುತ್ತೆ. ಹಾಗಾದ್ರೆ then show that a comma a is also belongs to R, a comma b
belongs to R ಆದಾಗ B minus A is also belongs to R ಆಗಿರುತ್ತೆ. A minus B belongs to R ಆದಾಗ B, C belongs to R ಆದರೆ which implies A, C is also belongs to R ಆಗಿರುತ್ತೆ ಅಂತ ಸಾಲ್ವ್ ಮಾಡಿ ಅಂತ ಹೇಳಿದೆ. ತೋರಿಸ್ರಿ ಅಂತ ಹೇಳಿದೆ. ಓಕೆ, ಈಗ ನೋಡಿ ಆಯ್ತಾ ಇದು ಗ್ರಾಫ್ ತಗೊಂಡಾಯ್ತಾ? ಈಗ ನೋಡಿ ಪ್ರಸ್ತವನ್ನು ರಿಲೇಷನ್ ಹೇಳಿದ್ರೆ ರಿಲೇಷನ್ಸ್ ತಗೋಣ. ಲೆಟ್ ಸೊಲ್ಯೂಷನ್ ಫಸ್ಟ್ R equal to A, B such that A, B is belongs to QI, A minus B is belongs to Z ಆಗಿರುತ್ತೆ ಅಂತ ಹೇಳಿದೆ. ರಿಲೇಷನ್ ಕೊಟ್ಟಿರೋದು A minus B belongs to Z ಆಗಿರುತ್ತೆ ಅಂತ ಹೇಳಿದೆ. ಈ ಬರೋಣ ಫಸ್ಟ್ ಒನ್ ಏನಿದೆ? A, belongs to R ಅಂದ್ರೆ ರಿಲೇಷನ್ ಇದೆ ಅಂತ ಹೇಳಿದೆ. ಹೌದಾ? ಇದು ಏನಾಗಿರಬೇಕು? A minus A ಮಾಡಿದ್ರೆ ಏನಾಗಬೇಕು? belongs to Z ನಲ್ಲಿ ಇರಬೇಕು. ಹಾಗಾದ್ರೆ A minus A equal to ಏನು? ಏನಕ್ಕೆ ಕಳೆದ್ರೆ 0 is also belongs to Z. ಇಂಟಿಜರ್ ಹೌದಾ? ಹೌದಲ್ವಾ? ಸ್ಯಾಟಿಸ್ಫೈಡ್ ಆಯ್ತು ಫಸ್ಟ್ ಒನ್. ಹೌದಾ? A, A ಅನ್ನೋದು belongs to R ಆಯ್ತು. ಹಾಗಾದ್ರೆ A, A belongs to R ಆದರೆ which implies A minus A equal to 0 ಆಯ್ತು. 0 is also belongs to Z. ಸರಿನಾ? ನೆಕ್ಸ್ಟ್ ಸೆಕೆಂಡ್ ಒನ್ ಈಗ ಸೆಕೆಂಡ್ ಒನ್ ಏನಿದೆ? A, B belongs to R ಆಗಿದೆ which implies ಹೌದಾ? ಈಗ ರಿಂಗ್ ಆಗಿದೆ. A minus B ಅನ್ನೋದು ಏನಾಗಿರ್ತದೆ? ಏನಾಗಿರಬೇಕು? belongs to Z ನಲ್ಲಿ ಇರಬೇಕು. ಅಂದ್ರೆ ಇಂಟಿಜರ್ ಆಗಿರಬೇಕು. ಯಾವಾಗಲೂ ಒಂದು ತಗೊಂಡು ನಾನು 2 minus 3 ಅಂತ ತಗೊಂಡೆ. 2, 3 ಅಂತ ತಗೊಂಡೆ. is belongs to R which implies ಎರಡರಲ್ಲಿ 3 ಕಳೆದೆ. ಎರಡರಲ್ಲಿ 3 ಕಳೆದ್ರೆ ಎಷ್ಟು? -1 ಅನ್ನೋದು ಇಂಟಿಜರ್ ಹೌದಾ? ಹೌದು. ಹಂಗಾದ್ರೆ is belongs to Z. ಹೌದಲ್ವಾ? ಹಾಗಾದ್ರೆ ನೆಕ್ಸ್ಟ್ ಏನಾಗಬೇಕು? which implies ಹೀಗಾದಾಗ ಇದು B minus A ಅನ್ನೋದು ಸಹಿತ ಏನಾಗಬೇಕು? belongs to R ಆಗಬೇಕು. ಹಾಗಾದ್ರೆ which implies B minus A is also belongs to Z. belongs to Z ಆಗಿದೆ. ನೋಡಿ ಈಗ ಸೊ 2, 3 ಅಂದ್ರೆ A, B. ಹೌದಾ? ಈಗ ನೋಡಿ B, A ಅಂತ ಹೇಳ್ತೀನಿ. ಏನನ್ಬೇಕು? ಏನನ್ಬೇಕು? 3, 2, 2 is also belongs to R ಆಗಬೇಕು. ಹೌದಲ್ವಾ? which implies 3 minus 2 3 minus 2 ಅಂದ್ರೆ ಎಷ್ಟು? 1 ಅನ್ನೋದು ಇಂಟಿಜರ್ ಹೌದು? ಹೌದು, ಇಂಟಿಜರ್ ಹೌದು. ಅರ್ಥಾಯ್ತಾ? 3 minus 2 equal to 1 is belongs to Z. ಅಂದ್ರೆ ಇದು ಸಹಿತ ಇಂಟಿಜರ್ ಆಯ್ತು, ಇದು ಸಹಿತನು ಇಂಟಿಜರ್ ಆಯ್ತು. ಹಾಗಾದ್ರೆ A, B belongs to R ಇದ್ರೆ ರಿಲೇಷನ್ ಇದ್ರೆ which implies B, A is also belongs to R ಇರುತ್ತೆ. ಹೌದಾ? A, B belongs to R ಇದ್ದು B, A ಅನ್ನೋದು belongs to R ನಲ್ಲಿ ಇರುತ್ತೆ. ನೋಡಿ ನೆಕ್ಸ್ಟ್ ಒನ್ ನೋಡಿ. A, B belongs to R and B, C belongs to R which implies A, C is also belongs to R ಆಗಬೇಕು. ಹಂಗಾದ್ರೆ ನೀವು ಕೊಡಿ ನೋಡೋಣ. ಮೂರನೇದು ಹೆಂಗ್ ಬರೀತೀವಿ ನೋಡೋಣ. ಮೂರನೇದು ಬರೀತೀವಿ ನೋಡೋಣ. ಮೂರನೇದು ಬೇಗ ಬರ್ಕೋಬೇಕು. ಹಿಂದೆ ಬರ್ಕೋಬೇಕು. ಹಿಂದೆ ಪ್ರಾಬ್ಲಮ್ ಮಾಡ್ತಾನೆ ಹೋಗ್ಬೇಕು. ನೋಡಿ ಮೂರನೇದು A, B belongs to R. ಹೌದಾ? ನೆಕ್ಸ್ಟ್ and A, B belongs to R which
implies a minus b is belongs to z. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದು, ಯಾವ್ದಾದ್ರು ಕೊಡೋದು, ಯಾವ್ದು ಮಾಡ್ಬೋದು ಅಂದ್ರೆ 1,2 ಅಂತ ಕೊಡೋದು. ಸರಿನಾ? 1,2 belongs to r, which implies 1 minus 2 is equal to ಎಷ್ಟು? -1. ಬರ್ಕೋಬೇಕು, ಬೇಗ ಬರ್ಕಂತ ಬರಬೇಕು, ಬರ್ಕಂತ ನೋಡ್ಕೊಂತ ಹೋಗ್ಬೇಕು, ಬರೀ ಒಂದೇ ಲೈನ್ ಹೋಗ್ಬಾರ್ದು. 1,2 belongs to r, which implies 1 minus 2 equal to -1. ಸರಿನಾ? ಈಗ ಇದೊಂದು ಕೈ ಅಂತಾನೆ belongs to z ಅಂತ ಗೊತ್ತಾಯ್ತಾನೆ ಅಂತದೆ. ನೆಕ್ಸ್ಟ್ b, c belongs to r. ಇದೇನಾಗಬೇಕು? b minus c is belongs to z ಅಂತ ಹೇಳ್ತಾರೆ. b minus c belongs to z ಅಂತ ಹೇಳ್ತಾರೆ. ಈಗ ನೋಡಿ, ಯಾವುದು ಅಂತೀರಾ? 2, 3 ಅಂತ ಕೊಡೋದು. ಹೌದಾ? 1,2 ಅಂತಾರೆ. b ಅನ್ನೋದು ಏನೈತೆ? 2. c ಬೇರೆ ಯಾವಾಗ ಹೌದಲ್ವಾ? 2 ಆಲ್ರೆಡಿ ತಗೊಂಡಿದ್ವಿ. ಹಾಗಾಗಿ 2, 3 belongs to r, which implies so 2 minus 3 equal to ಎಷ್ಟು? -1 belongs to ಎಷ್ಟು? z, belongs to z. ಸರಿನಾ? ಈಗ ನೋಡಿ, ಇವೆರಡು ಕರೆಕ್ಟ್ ಆಗುತ್ತಾನೆ. ಏನು ಬರಬೇಕು? ಮೂರನೇದು a, c is belongs to r, which implies a minus c is also belongs to z, belongs to z. ಈಗ ನೋಡಿ, ಒಂದು ಮೂರು ತಾನೆ c, ಹೌದಾ? a 1, c ಎಷ್ಟು? 3. 1,3 belongs to r, which implies 1 minus 3 equal to -2 belongs to z. ಹೌದಾ? ಹಂಗಾರೆ ಬರ್ತಾನೆ z ಮೇಲೆ ಆಗಿ ಆಗುತ್ತೆ ಅಂತ ಬರ್ತಾನೆ. ಹೌದಾ? ಹಾಗಾದ್ರೆ ಮೂರನೇದು ಏನಾಯ್ತು ಅಂದ್ರೆ therefore a, b belongs to r and b, c belongs to r, which implies a, c is also belongs to r. ನೋಡಿ ಆಗುತ್ತೆ. ಹೌದಾ? ಅವ್ರು ಏನು ಹೇಳಿದ್ರು ಅದಕ್ಕೆ ಎಕ್ಸಾಂಪಲ್ ಸೈನ್ ಅನ್ನು ನಾವು ಕೊಡಬೇಕು. ಓಕೆನಾ? ಅವ್ರೆ ಜನರಲ್ ಆಗಿ ಕೇಳಿದ್ದಾರೆ is belongs to z ಅಂತ ಹೇಳಿ, ನಾನು ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಹೇಳಿದ್ದೀನಿ. 1 minus 1 ಅಂತ ತಗೊಂಡ್ರು ಅಷ್ಟೇ, 2 minus 2 ಅಂತ ಕೊಟ್ಟರು ಅಷ್ಟೇ. ಇದಕ್ಕೆ ಬೇಕಾಗಿಲ್ಲ, ಜನರಲ್ ಆಗಿ ಬರೆದಿಟ್ಟು ನಡೆಯಿರಿ. a minus a ಅಂದ್ರೆ 0, b minus b ಅಂದ್ರೆ 0, 1 minus 1 ಅಂದ್ರೆ 0, 2 minus 2 ಅಂದ್ರೆ 0. ಹಂಗಾಗಿ ನಾನು ಎಕ್ಸಾಂಪಲ್ ಕೊಡೋದು ಬೇಕಾಗಿಲ್ಲ. ಇದಕ್ಕೆ ಕಂಪಲ್ಸರಿ ಬೇಕೇ ಬೇಕು. ಹೌದಾ? a, b belongs to r, which implies a minus b is belongs to z ಆಗಿರಬೇಕು ಅಂತ. ಹಾಗಾದ್ರೆ 2 minus 2, 3 belongs to r, which implies 2 minus 3 equal to -1 ಅನ್ನೋದು ಇಂಟಿಜರ್ ಆಗಿದೆ. ಹೌದಾ? ಸರ್ ನೀವು 2, 3 ಅಂತ ಕೊಟ್ಟಿದ್ದೀರಲ್ಲ, ನಾನು ಬೇರೆ ನಂಬರ್ ಕೊಡ್ತೀನಿ. ಏನು ಅಂದ್ರೆ 1, 10 ಅಂತ ಕೊಡ್ತೀನಿ. ಕೊಡೋದು ಏನು ಬೇಕಾಗಿಲ್ಲ. 1, 10 ಅಂತ ಕೊಟ್ಟರೆ ಏನಾಯ್ತು? 1 minus 10 ಅಂದ್ರೆ ಎಷ್ಟಾಯ್ತು?
20. 20ನೇ ಎಕ್ಸಾಂಪಲ್. ಲೆಟ್ f is equal to ಎಕ್ಸಾಮ್ ನಲ್ಲಿ ಬಂದೇ ಬರ್ತವೆ 1, 1, 2, 3, 0, -1, -1, 3, b -1, -3. So close. b real function. Real function from z to z. Real function or linear function ಎಲ್ಲ ಒಂದೇ ಗೊತ್ತಾಯ್ತಾ? from z to z. z to z ಅಂದ್ರೆ z to z ಅಂದ್ರೆ integer to integer is set of a elements is z ಆಗಿರುತ್ತವೆ, set of b is z ಆಗಿರುತ್ತವೆ. z to z function is f from z to z ಅದನ್ನ ಈ ರೀತಿ ಹೇಳ್ತಾರೆ. ಓಕೆನಾ? ಈಗ find f of x ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. f of x ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನಾನು ಯಾವ ಫಂಕ್ಷನ್ ಅನ್ನ ಡಿಫೈನ್ ಮಾಡಬೇಕಾದ್ರೆ ಸೊ ಏನಂತ ಹೇಳಿದ್ವಿ ಅಂದ್ರೆ every elements of the set A is associated to any unique elements of the set B ಆಗಿದ್ರೆ that one is called ಏನಂತ ಕರೀತೀವಿ ಅಂದ್ರೆ ಫಂಕ್ಷನ್ ಅಂತ ಕರೀತೀವಿ ಅಂತ ಹೇಳಿದ್ವಿ. ಇದು x ಹೌದಾ, ಇದು y ಹೌದಾ. f of x equal to ಏನು ಬರಬೇಕು? y ಅಂತ ಬರ್ತದೆ. f of x ಅನ್ನ ಕೊಟ್ರೆ y ಅಂತ ಬರ್ತದೆ. ಇದು f from a to b ಅಂತ. ಇದು ಡೊಮೈನ್, ಇದು ರೇಂಜ್. ಹಾಗಾದ್ರೆ ಫಂಕ್ಷನ್ಸ್ ಅನ್ನ ಪಿಕ್ಟೋರಿಯಲ್ ಡಯಾಗ್ರಾಮ್ ಆಗಿ ಬರೆಯಬಹುದು. ಇನ್ನೊಂದು ರೀತಿ ಏನು ಬರೆಯಬಹುದು ಅಂದ್ರೆ ಆರು ಪೇರ್ಸ್ ಆಗಿ ಬರೀತಾ ಹೋಗುವುದು. 1, 2, 3, 4 ಅಂತ ಇದೆ. ಈ ಕಡೆಗೆ a b c d ಅಂತ ಬರೆಯಬಹುದು. ಗೊತ್ತಾಯ್ತಾ? ಸೊ f of one ಫಂಕ್ಷನ್ ಅನ್ನ f of 1 equal to a ಅಂತ ಬರೆಯಬಹುದು. ಹೌದಾ? f of 1 equal to a. ಸಣ್ಣ f of 2 equal to b. good. f of 2 equal to b. f of 3 equal to c. f of 3 equal to c. f of 4 equal to d. f of 4 equal to d. ಹೌದಾ? ಈ ರೀತಿಯ ಫಂಕ್ಷನ್ಸ್ ಅನ್ನ ಬರೆಯಬಹುದು. ಸೊ ದಿ ಫಂಕ್ಷನ್ ಈಸ್ ಆಲ್ಸೋ ರಿಟನ್ ಆಸ್ ಇನ್ನೊಂದು ಟೈಪ್ ರಿಟರ್ನ್ ಮಾಡಬಹುದು. ಹೇಗೆ ಅಂದ್ರೆ ಪಿಕ್ಟೋರಿಯಲ್ ಡಯಾಗ್ರಾಮ್ ಆಗಿ ಬರೆಯಬಹುದು. ಈ ತರ ಡಯಾಗ್ರಾಮ್ ಅನ್ನ ಬರೆಯಬಹುದು. ಇನ್ನೊಂದು ಈ ರೀತಿ ಬರೆಯಬಹುದು. ಇನ್ನೊಂದು ರೀತಿ ಬರೆಯಬಹುದು. ಹೇಗೆ ಅಂದ್ರೆ f equal to ಫಂಕ್ಷನ್ f equal to so 1 to a 1 to a. next 2 to b 2, b. next 3, c. good. next 4, d. ಈ ತರನು ಬರೆಯಬಹುದು. the function is written in 3 types. ಎರಡು ತರ ಬರೆಯಬಹುದು. ಹೇಗೆ ಬರೆಯಬಹುದು ಅಂದ್ರೆ ಪಿಕ್ಟೋರಿಯಲ್ ಡಯಾಗ್ರಾಮ್ ಆಗಿ ಬರೆಯಬಹುದು. ಅರ್ಥಾಯ್ತಾ? f from ಇದು a to b ಅಂತ ಇದೆ. ಹೌದಾ? set a set b. f from a to b ಅಂತ ಹಿಂಗೂ ಬರೆಯಬಹುದು. ಈ ರೀತಿ ಬರೆಯಬಹುದು, ಈ ರೀತಿಯೂ ಬರೆಯಬಹುದು. ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಯಾವ ರೀತಿ ಇದೆ? ಆರ್ಡರ್ ಬೇಸ್ ನಲ್ಲಿ ಇದೆ. ಹೌದಲ್ವಾ? ಸೊ 1, a 2, b 3, c 4, d ಅಂತ ಫಾರ್ಮುಲಾ ಇದೆ. ಹೌದಲ್ವಾ? ಹಾಗಾದ್ರೆ ಇದರಲ್ಲಿ ಫಸ್ಟ್ ಒನ್ ಎಲಿಮೆಂಟ್ಸ್ ಯಾವುವು? a ಸೆಟ್. ಸೆಕೆಂಡ್ ಒನ್ ಸೆಟ್ ಯಾವುದು? ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ ಆಗಿರ್ತವೆ. ಈ ಎಲಿಮೆಂಟ್ ಅನ್ನ ಈ ರೀತಿ ಬರೆಯುತ್ತಾನೆ. ಹೌದಾ? ಅವ್ರು ಕೇಳಿರೋದೇನು? ಈ
equal to next f of 0 equal to minus 1 f of minus 1 equal to ಅವ್ರು ಕೇಳಿರೋದು ಇವನ್ನೇ f of x x ಅನ್ನು ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಂಡು f of 1 equal to 1 f of 2 equal to 3 f of 0 equal to minus 1 f of minus 1 equal to minus 3 ಗೊತ್ತಾಯ್ತಾ ನಿಮಗೆ 1 ಮಾರ್ಕ್ ಸಿಕ್ಕಿರ್ತಾನೆ ಈ ಬರೀರಿ ಅಂತ ಗೊತ್ತಾಯ್ತಾ ನಿಮಗೆ ಗೊತ್ತಿರಬೇಕು ಫಂಕ್ಷನ್ಸ್ ಯಾವ ವ್ಯಾಲ್ಯೂಸ್ ಅನ್ನ ಅಪ್ಲೈ ಮಾಡಬೇಕು ನೆಕ್ಸ್ಟ್ example 21 find the example 21 find the domain of the function domain of the function f of x equal to x square plus 3x plus 1 divided by x square minus 5x plus 4 plus 4 So find the domain ಅಂತಂದ್ರೆ x values ಅನ್ನ ಏನಾಗಿದೆ ರೇಡಿಯಸ್ ಗೆ ಬರ್ತವೆ ಅಂತ ಫೈಂಡ್ ಔಟ್ ಮಾಡೋದು ಹಾಗಾದ್ರೆ ಡೊಮೈನ್ಸ್ ಅನ್ನ ಏನು ಹಾಕಬೇಕು ಅಂತ ಕೇಳಿದ್ರೆ ಈ ಫಂಕ್ಷನ್ ಗೆ ಡೊಮೈನ್ಸ್ ಅನ್ನ ಏನು ಹಾಕಬೇಕು ಅಂತ ಕೇಳಿದ್ರೆ ಅಂತ ಡೊಮೈನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಸೊ ನಮಗೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಹೇಳ್ತಾವೆ ರಾಷನಲ್ ಫಂಕ್ಷನ್ಸ್ ಅಂತ ಹೇಳಿ ರಾಷನಲ್ ಫಂಕ್ಷನ್ಸ್ ಅಂದ್ರೆ ಹೇಗಿರುತ್ತೆ ಅಂದ್ರೆ f of x divided by g of x form into ಅಂದ್ರೆ that one is called ಏನಂತ ಕರೀತೀವಿ rational function rational numbers ಅಂದ್ರೆ ಎಂತಿರ್ತದೆ p by q form ನಲ್ಲಿ ಬರ್ತಾರೆ ಹೌದಾ so q is not equal to 0 ಆಗಿರಬೇಕು ಅಂತ ಇದೆ ಹೌದಾ ಅದೇ ರೀತಿ f of x divided by g of x form ನಲ್ಲಿ ಇರುತ್ತೆ g of x ಅನ್ನೋದು ಏನಾಗಿರಬಾರದು ಏನಾಗಿರಬಾರದು not equal to 0 ಹೌದಾ so not equal to 0 ಇರಬೇಕು ಗೊತ್ತಾಯ್ತಾ so g of x is not equal to 0 ಅನ್ನು ತೋರಿಸಿದ್ರೆ x ವ್ಯಾಲ್ಯೂಸ್ ಅನ್ನ ಏನಾಗಬೇಕು ಅಂತ ಗೊತ್ತಾಗುತ್ತೆ ಈಗ ನೋಡಿ let the function in the form of f of x by g of x is not equal to 0 ಈಗ therefore ಆ ಫಂಕ್ಷನ್ ಯಾವುದು f of x equal to x square plus 3x plus 5 divided by x square minus 5x plus 4 plus 4 ಸರಿನಪ್ಪ ಈಗ ಗೊತ್ತಾಯ್ತಾ x square plus 3x plus 5 divided by x square minus 5x plus 4 ಈಗ ಯಾವುದು 0 ಆಗಿರಬಾರದು ಅಂತ ಹೇಳಿದ್ರಿ g of x ಯಾವುದು g of x x square minus 5x plus 4 ಅನ್ನು 0 ಆಗಿರಬಾರದು ಹೌದಲ್ವಾ so x square minus 5x plus 4 ಅನ್ನು ಏನಾದರೂ 0 ಆಯಿತು ಅಂದ್ರೆ ಆಗಬಾರದು ಹೌದಲ್ವಾ ಆಗಬಾರದು ಅಂದ್ರೆ so not equal to 0 ಆಗಬೇಕು ಅಂತ ಇದೆ so equal to 0 ಆದರೆ so ಏನೇನು ವ್ಯಾಲ್ಯೂಸ್ ಬರ್ತವೆ ನೋಡೋಣ ಏನೇನು ಬರ್ತವಪ್ಪ x square
x ಅನ್ನು ಕಾಮನ್ ತೆಗೆಯೋಣ, x ಮೈನಸ್ 4 ಮೈನಸ್ 1 ಕಾಮನ್ ತೆಗೆಯೋಣ, x ಮೈನಸ್ 4 ಈಕ್ವಲ್ ಟು 0. x ಮೈನಸ್ 1 ಇಂಟು x ಮೈನಸ್ 4 ಈಕ್ವಲ್ ಟು 0. ಇವು ಎರಡೂ 0 ಆಗಿರ್ತವೆ ಅಂತ ಮಲ್ಟಿಪ್ಲೈ ಮಾಡಿದಾಗ x ಮೈನಸ್ 1 ಆದರೂ 0 ಆಗಿರ್ತದೆ ಒಂದು, ಇಲ್ಲ x ಮೈನಸ್ 4 ಆದರೂ 0 ಆಗಿರುತ್ತೆ ಒಂದು. ಇವು ಎರಡೂ ಮಲ್ಟಿಪ್ಲೈ ಮಾಡಿದಾಗ 0 ಆಗಿದೆ ಅಂದರೆ x ಇಂಟು 0 ಅಂದರೆ 0. ಹೌದಾ? 0 ಇಂಟು x ಅನ್ನು 0. ಹಾಗಾದ್ರೆ ಇದಾದರೂ 0 ಆಗಿರುತ್ತೆ ಒಂದು, ಇಲ್ಲ ಇದಾದರೂ 0 ಆಗಿರುತ್ತೆ ಒಂದು. ಎರಡರಲ್ಲಿ ಯಾವುದಾದ್ರೂ 0 ಆಗಿರ್ಬೋದು. x ಮೈನಸ್ 1 ಈಕ್ವಲ್ ಟು 0 ಆದರೆ x ಈಕ್ವಲ್ ಟು ಎಷ್ಟಾಯಿತು? 1. x ಈಕ್ವಲ್ ಟು ಎಷ್ಟಾಯಿತು? 4. ಹಾಗಾದ್ರೆ 1 4 ಬರ್ತದೆ ಯಾವಾಗ ಇದು 0 ಆದರೆ. ಹೌದಾ? 0 ಆಗಲಿಕ್ಕೆ ಏನು ಬರ್ಬೇಕಂದ್ರೆ x is belongs to r ಮೈನಸ್ r ಆಗಿರಬೇಕು ರಿಯಲ್ ನಂಬರ್ಸು. ಆದರೆ 1 4 ಮಾತ್ರ ಇರಬಾರ್ದು. ಹೌದಾ? ಸೊ ಡೊಮೈನ್ ಆಫ್ ದಿ ಫಂಕ್ಷನ್ ಡೊಮೈನ್ ಆಗಬೇಕು ಅಂದ್ರೆ ಡೊಮೈನ್ ಆಫ್ f of x ಅನ್ನೋದ್ರಲ್ಲಿ x belongs to r ಆಗುತ್ತೆ. ರಿಯಲ್ ನಂಬರ್ಸ್ ಎನಿ ರಿಯಲ್ ನಂಬರ್ಸ್ ಯಾವ್ದಾದ್ರು ಕೊಡು, ಆದರೆ 1 4 ಮಾತ್ರ ಕೊಡ್ದಂಗಿದ್ರೆ ಯಾವುದಾದ್ರೂ ಎಲಿಮೆಂಟ್ಸ್ ಅನ್ನ ಹಾಕ್ಬೋದು, ಡೊಮೈನ್ ಆಫ್ ದಿ ಫಂಕ್ಷನ್ಸ್ ಅನ್ನ ಹಾಕ್ಬೋದು. ಈ ತರ ಮಾಡ್ತಾ ಹೋಗ್ಬೇಕು ಅದು. ಓಕೆನಾ? ರಿಯಲ್ ಆಫ್ ದಿ ಫಂಕ್ಷನ್ಸ್. Next, ಅದೇ ರೀತಿ another one example. Find the domain of the function. Find the domain of function. f of x equal to x square plus 2x plus 4 divided by x square minus 8x plus 12 minus 8x plus 12. ನೋಡಿ ಈ ಒಂದು ಯಾವ 0 ಆಗಿದೆ? ಯಾವ 0 ಆಗಿದೆ? ಇದರ ಯಾವ ಫಂಕ್ಷನ್ 0 ಆಗಬೇಕು? f of x equal to x square plus 2x plus 1 divided by x square minus 8x plus 12 ಆಗುತ್ತೆ. ಅದರಲ್ಲಿ ಯಾವ 0 ಆಗಬೇಕು? g of x ಯಾವುದು? x square minus 8x plus 12 equal to 0 ಆಗುತ್ತೆ. ಅವಾಗ x ವ್ಯಾಲ್ಯೂಸ್ ಏನು ಬರ್ತವೆ ಅವನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸು ಡೊಮೈನ್ಸ್ ಗೊತ್ತಾಯ್ತಾ? ಅದನ್ನ ಬಿಟ್ಟು ಉಳಿದ ರಿಯಲ್ ನೀವು ಕೊಟ್ಬಿಟ್ರೆ ಏನಾಗುತ್ತೆ? 0 ಆಗುತ್ತೆ. 0 ಆಗಬಾರ್ದು ಅಂದ್ರೆ 0 ಆಗಬಾರ್ದು ಅಂದ್ರೆ 1 4 ಇರಬಾರ್ದು. ಹೌದಾ?
function ಈಗ ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ 8x ಪ್ಲಸ್ 12 ಅಂತ ಇದೆ ಹೌದಾ. 8x ಅನ್ನ ಏನು ಬರ್ಕೊಂಡಿದ್ದಾರೆ ಅಂದ್ರೆ ಮೈನಸ್ 6x ಮೈನಸ್ 2x ಬರ್ತಾವೆ. ಇಲ್ಲಿ ನೋಡಿ ನಿನ್ನ ಹೆಸರೇನು ಇಲ್ಲಿ ನೋಡಿ ಇಲ್ಲಿ ಹೌದಾ. ಎಲ್ಲೇ ಇದು ಮೈನಸ್ 6x ಮೈನಸ್ ಕೂಡಿಸಿ ಏನಾಯ್ತು ನೋಡಿ ಮೈನಸ್ 4x ಮೈನಸ್ ಎಕ್ಸ್ ಎಷ್ಟಾಯ್ತು ಮೈನಸ್ 5x. ಇಲ್ಲಿ ನೋಡು ಮೈನಸ್ 6x ಮೈನಸ್ 2 ಅಂದ್ರೆ ಎಲ್ಲಿ ಇದೆ ಎಕ್ಸ್. ಎರಡು ಕೂಡಿಸ್ಬೇಕಲ್ವಾ. 2x ಪ್ಲಸ್ 3x ಅಂದ್ರೆ ಎಷ್ಟು ಬರೀತೀಯ 5 ಬರೀತೀಯ. ಎಕ್ಸ್ ಗೆ 5 ಅಂತ ಬರೀತೀಯ 5x ಆಯ್ತಲ್ವಾ. ಹಂಗಾದ್ರೆ 2x ಪ್ಲಸ್ 3 ಅಂದ್ರೆ 5x ಅಂತ ಬರೆಯಕ್ ಬರ್ತದ. ಮತ್ತೆ ಎರಡರಲ್ಲೂ ಇರಬೇಕು ಎಕ್ಸ್. ಇಲ್ಲಿ ಏನ್ ಬರ್ದಿದೀಯ ನೋಡಿ ಹೌದಾ. ಏನ್ ಬರ್ದಿದೀಯ ಇಲ್ಲಿ 2x ಬರೀಬೇಕು. ಹಂಗೆ ಕಾಮನ್ ತೆಗಿ ಹಂಗ್ ಮಾಡಬಾರ್ದು. ಸರಿ ಹಂಗ್ ಬರೆಯುತ್ತೀಯ ಎಕ್ಸ್ ಕಾಮನ್ ತೆಗಿ. ಸರಿ ಇವ್ರದ್ದು ಒಂಥರ 2 ಅಷ್ಟು ತೆಗಿಬೇಕು. 2 ಅಷ್ಟು ತೆಗಿಬೇಕು ಅವಾಗ ಎಕ್ಸ್ ಇಲ್ಲಿ ಬರ್ತದೆ. ಮೈನಸ್ 12 6 ಈಗ ಎಷ್ಟು ಕಾಮನ್ ತೆಗೆದೀಯ ಈಕ್ವಲ್ ಟು 0 ಅಂತಬೇಕು. ಎಕ್ಸ್ ಕಾಮನ್ ತೆಗಿ. ಎಕ್ಸ್ ಮೈನಸ್ 2 ಅಷ್ಟೇ ಇದು 2x ಅಲ್ಲ. ಎಕ್ಸ್ ಮೈನಸ್ 2 ಇಂಟು ಸರಿ ಎಕ್ಸ್ ಈಕ್ವಲ್ ಟು 2 ಎಕ್ಸ್ ಈಕ್ವಲ್ ಟು 6. ಓಕೆ ಡೊಮೈನ್ ಬರೀ. ಡೊಮೈನ್ ಆಫ್ f x is r ಆಗಬೇಕು ಮೈನಸ್ ಯಾವುದು 2 ಹಿಂಗ್ ಬರೀಬೇಕು. ಡೊಮೈನ್ ಆಫ್ ದಿ f of x is equal to r minus 2 6 ಅಂತ ಬರೀಬೇಕು. ಗೊತ್ತಾಯ್ತಾ. ಇಲ್ಲ ಅಂದ್ರೆ ಡೊಮೈನ್ ಆಫ್ ದಿ ಫಂಕ್ಷನ್ f of x is x belongs to x ಅನ್ನೋದು ಇದರಲ್ಲಿ ಹೌದಾ. ಡೊಮೈನ್ belongs to r minus 1 4 ಹಂಗೆ 2 6 ಈ ತರ ಪ್ರಾಬ್ಲಮ್ಸ್ ಅನ್ನ ಕೊಡ್ತಿದ್ದಾರೆ. ಹೌದಾ. ನಾವೇ ಇದು ಮಾಡಿಸಿದ್ವಿ ಅಂದ್ರೆ ಇದೇ ಪ್ರಾಬ್ಲಮ್ ಕೊಡಬಹುದು, ಬೇರೆ ಪ್ರಾಬ್ಲಮ್ ಕೊಡಬಹುದು. ಓಕೆನಾ. ನೆಕ್ಸ್ಟ್ ಇಲ್ಲೊಂದು ಬಂದಿದೆ ನೋಡಿ. ಲೆಟ್ ದ ಫಂಕ್ಷನ್ ನೆಕ್ಸ್ಟ್ ಬೇರೆ ಟೈಪ್ ಎಕ್ಸಾಂಪಲ್. let the function f, g from
of x equal to x plus 1, g of x equal to 2x plus 1, 2x minus 3, 2x minus 3. Find first one, f plus g ಅನ್ನು ಮಾಡಿ. ಸೆಕೆಂಡ್ ಒನ್ f minus g ಅನ್ನು ಮಾಡಿ. ನೆಕ್ಸ್ಟ್ and third one is f by g ಅನ್ನು ಮಾಡಿ ಅಂತ ಹೇಳಿದೆ. ನಾನು ಆಲ್ರೆಡಿ ಫಂಕ್ಷನ್ಸ್ ಅನ್ನು ಹೇಳಿದ್ದೇನೆ. ಅಡಿಷನ್ ಆಫ್ ದಿ ಫಂಕ್ಷನ್ಸ್, ಸಬ್ಟ್ರಾಕ್ಷನ್ಸ್ ಆಫ್ ದಿ ಫಂಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್ ಆಫ್ ದಿ ಫಂಕ್ಷನ್ಸ್, ಡಿವಿಷನ್ ಆಫ್ ದಿ ಫಂಕ್ಷನ್ಸ್ ಅನ್ನು ಹೇಳ್ತಾ ಹೋಗಿದ್ದೆ, ಹೌದಲ್ವಾ? ಈಗ ಸೊ ಫಸ್ಟ್ ಒನ್ ನೋಡಿ, f plus g ಅಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಅಡಿಷನ್, ಹೌದಲ್ವಾ? f plus g of x ಅಂದ್ರೆ ಹೆಂಗ್ ಬರೀತೀವಿ? f plus g of x ಅನ್ನು ಹೆಂಗ್ ಬರೀತೀವಿ? f of x, ಗುಡ್, f of x plus g of x ಅಂತ ಬರೀತೀವಿ, ಹೌದಲ್ವಾ? f of x ಅಂದ್ರೆ ಏನಪ್ಪ? x plus 1, ಸರಿನಾ? ನೆಕ್ಸ್ಟ್ g of x ಅಂದ್ರೆ ಏನಪ್ಪ? 2x minus 3. ಇಲ್ಲ ಕೂಡಿಸೋದಲ್ವಾ ಎಲ್ಲವೂ? x plus 2x ಕೂಡಿಸಿದ್ರೆ 3x, ಸರಿನಾ? 1 minus 3 ಅಂದ್ರೆ minus 2, ಹೌದಲ್ವಾ? f plus g equal to ಏನಾಯ್ತು ಅಂದ್ರೆ 3x minus 2 ಆಯ್ತು. ಅರ್ಥ ಆಯ್ತಾ ಈಗ? ನೆಕ್ಸ್ಟ್ ನೋಡಿ, ಫಸ್ಟ್ ಒನ್ ಇದು, ಸೆಕೆಂಡ್ ಒನ್ ಬರ. ಸೆಕೆಂಡ್ ಒನ್ f minus g of x ಅಂತ ಕೊಟ್ಟಿದೆ. f minus g of x ಅಂತ ಕೊಟ್ಟಿದೆ ಈಕ್ವಲ್ ಟು f of x minus g of x. ಆಗಲೇ ಹೇಳಿದ್ರಲ್ಲ, ಪ್ಲಸ್ ಇದ್ದಾಗೆ ಬರ್ತಿದ್ವಿ, f of x plus g of x. f minus g of x ಅಂದಾಗೆ f of x minus g of x ಈಕ್ವಲ್ ಟು f of x ಅಂದ್ರೆ x plus 1, ಸರಿನಾ? ನೆಕ್ಸ್ಟ್ ಮೈನಸ್ 2x minus 3. ನಾನು ಮೈನಸ್ ಇದ್ದಾಗ ಹೇಳಿದ್ದೆ, ನಾನು ಇಲ್ಲಿ ಏನಾಗಬೇಕು ಅಂತ ಹೇಳಿದೆ. ಏನಂತ ಹೇಳಿದ್ದೆ ಹೇಳಿ? ಬ್ರಾಕೆಟ್ ಹಾಕಬೇಕು ಅಂತ ಹೇಳಿದ್ದೆ, ಹೌದಾ? ಬ್ರಾಕೆಟ್ ಹಾಕಬೇಕು ಅಂತ ಹೇಳಿದೆ. ಬ್ರಾಕೆಟ್ ಹಾಕಲಿಲ್ಲ ಅಂದ್ರೆ ಮೈನಸ್ ಇಂಟು ಮೈನಸ್ ಅನ್ನೋದು ಹೋಗ್ಬಿಡುತ್ತೆ, ಹೌದಾ? ನೀವು ಬ್ರಾಕೆಟ್ ಹಾಕಲಿಲ್ಲ ಏನಾಗುತ್ತೆ, ಹೌದಾ? ಪ್ಲಸ್ ಆಗಬೇಕಾಯ್ತು, ಮೈನಸ್ ಹಂಗೆ ಉಳಿಯುತ್ತೆ, ಅದಕ್ಕೆ ಮೈನಸ್ ಹಾಕಿ ಅಂತ ಹೋದಾಗ ಬ್ರಾಕೆಟ್ ಹಾಕಬೇಕು. ಈಗ ನೋಡಿ, x plus 1 minus 2x minus into minus plus 3, ಸರಿನಾ? minus 2x minus into minus plus 3 ಈಗ equal to x minus 2x. x ನಲ್ಲಿ minus 2x ಎಂತದು? minus x, ಹೌದಾ? ನೆಕ್ಸ್ಟ್ 1 plus 3 plus 4 minus x plus 4. ಯಾವುದು? f minus g. ಎರಡನೇ ಪ್ರಾಬ್ಲಮ್, f minus g. ನೆಕ್ಸ್ಟ್ ಮೂರನೇದು f by g ಅಂತ ಕೊಟ್ಟಿದ್ದಾನೆ. f minus g ಅಂದ್ರೆ ಅರ್ಥ ಏನು? f of x divided by g of x equal to f of x ಅಂದ್ರೆ x plus 1, x plus 1 divided by 2x minus 3, 2x minus 3. ಅರ್ಥ ಆಯ್ತಾ ಈಗ? ಹಾಗಾದ್ರೆ ಹಿಂಗಿದ್ದಾಗ ಫಂಕ್ಷನ್ g of x ವ್ಯಾಲ್ಯೂ 0 ಆಗಬೇಕು ಅಂತ ಇದಲ್ಲ, ಹೌದಲ್ವಾ? ಹಾಗಾದ್ರೆ x is not belongs to ಎಷ್ಟಾಗಬೇಕು? 0 ಆಗಬೇಕು. 0 ಆಗಬೇಕು ಅಂದ್ರೆ belongs to ಆಗಬೇಕು, ಹೌದಾ? not belongs to ಎಷ್ಟು? not belongs to ಎಷ್ಟು? not equal to ಅಥವಾ not equal to ಅನ್ನೋದು ನಿಮಗೆ ಅರ್ಥ ಆಗಿಲ್ವಾ? not equal to ಎಷ್ಟಾಗಬೇಕು? 2x minus 3 0
0 ಬಂದಿದ್ದು 0 ಆಗಬಾರ್ದು ಅಂದ್ರೆ ಎಷ್ಟಾಗು 0 ಆಗಬಾರ್ದು ಅಂದ್ರೆ ಎಷ್ಟಾಗು 2x minus 3 ಇದೆ x ವ್ಯಾಲ್ಯೂಸ್ ಏನಾಗಬಾರ್ದು ನಾಟ್ ಈಕ್ವಲ್ ಟು ನೋಡಿ ಇನ್ನೊಂದ್ಸರಿ ನೋಡಿ ಹೇಗೆ ನೆಗೆಟಿವ್ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಎಕ್ಸ್ ವ್ಯಾಲ್ಯೂಸ್ ಏನಿರಬಾರ್ದು 3/2 ಹೌದಾ ನೋಡಿ ಇಲ್ಲಿ 3/2 ಹಾಕಿದ್ರೆ 2 ಕ್ಯಾನ್ಸಲ್ ಆಯ್ತಾನೆ 3 ಮೈನಸ್ 3 ಏನಾಯ್ತು 0 ಹಂಗಾದ್ರೆ 0 ಬರುತ್ತೆ ಅಂತ ಹೇಳ್ತಾರೆ ಹಂಗಾದ್ರೆ x is not equal to 3/2 ಗೊತ್ತಾಯ್ತಾ ಈ ತರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೋಬಹುದು ಓಕೆ ಇನ್ನು ಉಳಿದಂತೆ ಎಲ್ಲ ಪ್ರಾಬ್ಲಮ್ಸ್ ಈಸಿ ಆಗಿದ್ದಾವೆ ಮ್ಯಾಕ್ಸಿಮಮ್ ಎಕ್ಸಾಮಿಗೆ ಬರೋ ಅಂತ ಮಾತ್ರ ಕೊಟ್ಟಿದ್ದೀನಿ ಮಾಡಿಸಿ ಓಕೆನಾ ಸೊ ಏನೋ ಒಂದು ಪ್ರಾಬ್ಲಮ್ ಇದೆ ಅದೇ ಥರನೇ ಲೆಟ್ miscellaneous ನಲ್ಲಿ let f is equal to let f is equal to 1, 2, 3, 0, minus 1, minus 1, minus 3. ಹೌದಾ be a function from z to z divided by f of x is equal to ax plus b ante ax plus b ante for some integers a and b determine a comma b ante ಹೇಳಿದ್ದಾರೆ determine ಅಂದ್ರೆ ಏನು ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡೋದು ಡಿಟರ್ಮೈನ್ ಮಾಡೋದು ಅಂತ a and b ಅನ್ನ ಡಿಟರ್ಮೈನ್ ಮಾಡಿ ಅಂತ ಹೇಳಿದ್ರು ಅಂದ್ರೆ a ಮತ್ತು b ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು ಹಾಗಾದ್ರೆ a and b ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಫಂಕ್ಷನ್ಸ್ ವ್ಯಾಲ್ಯೂ ಗೊತ್ತಿರಬೇಕು f of 1 equal to 1 ಹೌದಾ f of 2 equal to 3 f of 0 equal to minus 1 f of minus 1 equal to minus 3 ಸರಿನಾ ಈಗ ಇದಕ್ಕೆ ತುಂಬಾ ಡೊಮೈನ್ ಸಿಕ್ಕಿದೆ ಹೌದಲ್ವಾ f of 1 ಕೊಡ್ತೀವಿ f of 1 ಕೊಟ್ರೆ ಫಂಕ್ಷನ್ ಏನಿದೆಪ್ಪ a into 1 ಇಲ್ಲಿ ನೋಡ್ರಿ ಕೇಳ್ರಿ a into 1 a plus b equal to ಎಷ್ಟು f of 1 ವ್ಯಾಲ್ಯೂ 1 ಹೌದಾ ಈ ಈಕ್ವೇಷನ್ 1 ಅಂತ ಇಟ್ಕೊಂಡು ಸರಿನಾ ಅಲ್ಲಿ ಡೈರೆಕ್ಟ್ ಡೊಮೈನ್ ಕೊಟ್ಟಿರ್ತಾರೆ ರೇಂಜ್ ಕೊಡ್ತಿರ್ತಾರೆ ಡೈರೆಕ್ಟ್ ಮಾಡ್ತಾ ಇದ್ವಿ ಈಗ ಹಂಗಿಲ್ಲ a ಮತ್ತು b ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಬೇಕು f of 2 ಅನ್ನ ಕೊಡ್ತೀನಿ 2 ಕೊಟ್ರೆ 2a plus b equal to ಏನೈತೆ equal to 3 ಸರಿನಾ ಈಕ್ವೇಷನ್ 2 ಸರಿನಾ ಈಗ ನೋಡ f of 1 minus f of 2 ಅನ್ನು ಕೊಡ ಎರಡನ್ನೂ ಮೈನಸ್ ಮಾಡಿಬಿಡೋದು ಮೈನಸ್ ಮಾಡಿದ್ರೆ ಏನಾಯ್ತು ನೋಡು a 2a a ನಲ್ಲಿ 2a ಕಡೆನ b ಯಲ್ಲಿ b ಹೋಗುತ್ತೆ ಹೌದಾ ಮೈನಸ್ 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 ನೋಡಿ ಪ್ಲಸ್ a ಮೈನಸ್ 2a ಅಂದ್ರೆ ಮೈನಸ್ a ಪ್ಲಸ್ b ಮೈನಸ್ b it cancels equal to 1 minus 3 1 minus 3 equal to minus a equal to minus 2 ಹಂಗಾದ್ರೆ ಈ
ವ್ಯತ್ಯಾಸ. ಎ ಈಕ್ವಲ್ ಟು ಎಷ್ಟಾಯ್ತು? ಎ ವ್ಯಾಲ್ಯೂ ಎಷ್ಟಾಯ್ತಪ್ಪ? ಗೊತ್ತಾಯ್ತಾ? ಎ ವ್ಯಾಲ್ಯೂ ಕಂಡುಹಿಡಿಯಲ್ಲ, ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ. ಈಗ ಇದರಲ್ಲಿ ಯಾವುದರಲ್ಲಾದ್ರೂ ಎ ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡೋಣ. ಪುಟ್ ಎ ಈಕ್ವಲ್ ಟು 2 in 1 ಈಕ್ವೇಷನ್ 1 ಇಲ್ಲ ಅವಾಗ ಸೊ 2 plus b equal to 1. 2 plus b equal to 1. So b equal to 1 minus 2 equal to minus 1. ಹಂಗಾದ್ರೆ b ವ್ಯಾಲ್ಯೂ ಎಷ್ಟಾಯ್ತು? ಮೈನಸ್. ಅರ್ಥ ಆಯ್ತಾ? ಹೇಗೆ ಮಾಡ್ತಾ ಹೋದ್ವಿ? ಫಸ್ಟ್ ಫಂಕ್ಷನ್ಸ್ ಕೊಟ್ಟಿದ್ದ, ಆ ಫಂಕ್ಷನ್ ನಲ್ಲಿ ಏನ್ ಡಿಫೈನ್ ಆಗಿದೆ ಅಂತ ಹೇಳ್ದ, ಡಿಟರ್ಮೈನ್ ಎ ಮತ್ತು ಬಿ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ. ಗೊತ್ತಾಯ್ತಾ? ಇದನ್ನ ಕೊಟ್ಟು ಬರೀ ಎಫ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಈ ರೀತಿ ಬರ್ಕೊಡ್ತೀವಿ. ಗೊತ್ತಾಯ್ತಾ? ಎಫ್ ಆಫ್ ಎಕ್ಸ್ ಅನ್ನ ಬರೀರಿ ಅಂದ್ರೆ ಈ ರೀತಿ ಬರ್ಕೊಡ್ತೀವಿ. ಅವನು ಎಫ್ ಆಫ್ ಎಕ್ಸ್ ಕೇಳಿಲ್ಲ. ಎಫ್ ಆಫ್ ಎಕ್ಸ್ ಅನ್ನೋದು ಎ ಎಕ್ಸ್ ಪ್ಲಸ್ ಬಿ ಫಾರ್ಮ್ನಾಗ ಇದೆ. ಹಾಗಾದ್ರೆ ಎ ಏನು ಬಿ ಏನು ಅಂತ ಕೇಳಿದೆ. ಅವಾಗ ನಾನು ಎಫ್ ಆಫ್ 1 ವ್ಯಾಲ್ಯೂಸ್ ಬರ್ಕೊಂಡೆ. ಎಫ್ ಆಫ್ 1 ಹಾಕಿದ್ರೆ ಫಂಕ್ಷನ್ ಎ 1 ಪ್ಲಸ್ ಬಿ, ಎ ಪ್ಲಸ್ ಬಿ ಆಯಿತು. ಈಕ್ವಲ್ ಟು ಇದ್ರ ವ್ಯಾಲ್ಯೂ ಎಷ್ಟು? 1. ಎಫ್ ಆಫ್ 1 ವ್ಯಾಲ್ಯೂ 1. ನೆಕ್ಸ್ಟ್ ಎಫ್ ಆಫ್ 2 ಬರ್ಕೊಂಡೆ. ಅವಾಗ 2a ಪ್ಲಸ್ ಬಿ ಈಕ್ವಲ್ ಟು 3. ಹೆಂಗೆ? ಎಫ್ ಆಫ್ 2 ಈಕ್ವಲ್ ಟು 3. ಈಗ ಒಂದರಲ್ಲಿ 2 ಕಳೆದ್ಬಿಡ್ತೀನಿ. ಹೌದಾ? ಎಫ್ ಆಫ್ 1 ಮೈನಸ್ ಎಫ್ ಆಫ್ 2 ಅನ್ನ ಮಾಡ್ತೀನಿ. ಈಕ್ವಲ್ ಟು ಹಂಗಾದ್ರೆ ಸೊ ಎ ಮೈನಸ್ 2a ಅಂದ್ರೆ ಎಷ್ಟಾಯ್ತು? ಮೈನಸ್ ಎ ಈಕ್ವಲ್ ಟು ಬಿ ಬಿ ಕ್ಯಾನ್ಸಲ್ ಆಯಿತು. ಈಕ್ವಲ್ ಟು 1 ಮೈನಸ್ 3. ಸೊ ಮೈನಸ್ ಎ ಈಕ್ವಲ್ ಟು ಮೈನಸ್ 2. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಎ ಈಕ್ವಲ್ ಟು 2 ಆಯಿತು. ಈಗ ಎ ಈಕ್ವಲ್ ಟು 2 ಇನ್ 1 ಈಕ್ವೇಷನ್ 1 ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಪ್ಲಸ್ ಬಿ ಈಕ್ವಲ್ ಟು 1. ಬಿ ಈಕ್ವಲ್ ಟು 1 ಮೈನಸ್ 2. ಬಿ ಈಸ್ ಈಕ್ವಲ್ ಟು ಮೈನಸ್ 1. ಬಿ ಈಸ್ ಈಕ್ವಲ್ ಟು ಮೈನಸ್ 1. ಎ ವ್ಯಾಲ್ಯೂಸು ಬಿ ವ್ಯಾಲ್ಯೂಸ್ ಈ ಥರ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆಯ್ತಾ? ಯಾವ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನೀವೇ ಒಂದು ಮನೇಲಿ ಮಾಡ್ಕೊಂಬನ್ನಿ, ನೋಡೋಣ ಏನು ಬರೀತೀವಿ. Find the f of f of 1.1 minus f of 1 divided by 1.1 minus 1. if ಯಾವಾಗ ಅಂದರೆ f of x equal to x square ಆದ. ಯಾವಾಗ ಅಂದರೆ if f of x equal to x square ಆದ. ಇಲ್ಲಿ find f of 1.1 minus f of 1 divided by 1.1 minus 1. f of x equal to ಏನು ಕೊಟ್ಟಾನೆ? x ಸ್ಕ್ವೇರ್ ಅಂತ ಕೊಟ್ಟಾನೆ. ಹೌದಾ? ಈಗ ಏನಾಗಬೇಕು? ಫಸ್ಟ್ ಏನು ಮಾಡ್ಕೋಬೇಕು? f of 1.1 ಅನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ f of 1 ಅನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 1.1 ನಲ್ಲಿ 1 ಅನ್ನು ಕಳೆಯಬೇಕು. ಸೊ ಇದ್ರ ವ್ಯಾಲ್ಯೂ ಏನು ಬರ್ತದೆ ಫೈಂಡ್ ಔಟ್ ಮಾಡ್ಕೊಂಡ್ಬರ್ರಿ ಅಂತ ಹೇಳೋದು. ಮಾಡ್ಕೊಂಡ್ರೆ